ಎಲ್ಲರಿಗೂ ನಮಸ್ಕಾರ. ಕೋಡಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಲಾಸ್ಟ್ ವಿಡಿಯೋದಲ್ಲಿ ಅಪೆಕ್ಸ್ ಚಾರ್ಟ್ನ ಯಾವ ಥರ ಇನ್ಸ್ಟಾಲ್ ಮಾಡೋದು, ಅದೇ ಥರ ಯಾವ ಥರ ಅದನ್ನು ಯೂಸ್ ಮಾಡೋದು ಅಂತ ನೋಡಿದ್ದೀವಿ. ಈ ವಿಡಿಯೋದಲ್ಲಿ ಡಿಫ್ರೆಂಟ್ ಸೆಟ್ಟಿಂಗ್ಸ್ನ ಯಾವ ಥರ ಮಾಡೋದು ಅಂತ ನೋಡೋಣ. ಹೈಟ್ ಆಗಿರ್ಬೋದು, ವಿಡ್ತ್ ಆಗಿರ್ಬೋದು, ಡಿಫ್ರೆಂಟ್ ಚಾರ್ಟ್ ಆಗಿರ್ಬೋದು, ಕಲರ್ಸ್ ಆಗಿರ್ಬೋದು, ಅಪಿಯರೆನ್ಸ್ ಆಗಿರ್ಬೋದು, ಈ ಥರ ಡಿಫ್ರೆಂಟ್ ಚಾರ್ಟ್ಸ್ ಯಾವ ಥರ ಯೂಸ್ ಮಾಡೋದು ಅಂತ ನೋಡೋಣ. ಈ ವಿಡಿಯೋ ಮೇಯ್ನ್ಲಿ ಯಾರು ಸ್ಟೂಡೆಂಟ್ಸ್ ಇರ್ತಾರೆ, ಹಾಗೆ ಯಾರು ಕಾರ್ಪೊರೇಟಲ್ಲಿ ಕರೆಂಟ್ಲಿ ವರ್ಕ್ ಮಾಡ್ತಿರ್ತಾರೆ, ಡೆವಲಪರ್ಸ್ ಇರ್ತಾರೆ, ಅವ್ರಿಗೆ ತುಂಬಾನೇ ಯೂಸ್ ಆಗುತ್ತೆ. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನಾವು ನೋಡ್ಬೋದು, ಇದು ಕೋಡ್ ಅಲ್ವಾ. ಸೊ ಇದರಲ್ಲಿ ಟೈಪ್ ಅಲ್ಲಿ ನಮಗೆ ಬಾರ್ ಅಂತ ಇದೆ. ಓಕೆ, ಸೊ ಇಲ್ಲಿ ನಾವು ಡಿಫ್ರೆಂಟ್ ಚಾರ್ಟ್ ಟೈಪ್ಸ್ ನ ಯೂಸ್ ಮಾಡ್ಬೋದು. ನೋಡಿ, ಇಲ್ಲಿ ನಾನು ಲೈನ್ ಹಾಕಿದ ತಕ್ಷಣ ಬರ್ತಾ ಇದೆ ಲೈನ್, ಏರಿಯಾ, ರೇಡಾರ್, ಪೈ, ಡೋನಟ್, ಹೀಟ್ ಮ್ಯಾಪ್, ಡಿಫ್ರೆಂಟ್ ಯೂಸ್ ಮಾಡ್ಬೋದು. ಲೆಟ್ ಮಿ ಪುಟ್ ಸಮ್ 2 or 3 ಲೈನ್ ಚಾರ್ಟ್, ಲೈನ್, ಏರಿಯಾ ಮತ್ತೆ ಬಾರ್, ಈ ತರ ಮೂರನ್ನ ಯೂಸ್ ಮಾಡೋಣ. ಓಕೆ, ಸೊ ಆಲ್ರೆಡಿ ಬಾರ್ ಯೂಸ್ ಆಗ್ತಿದೆ, ಸೊ ಲೈನ್ ಅಂತ ಚೇಂಜ್ ಮಾಡ್ಬೋದು. ಈಗ ನೋಡಿ, ನೀವು ನೋಡಿ ಲೈನ್ ಚಾರ್ಟ್ಗೆ ಚೇಂಜ್ ಆಗಿದೆ. ಓಕೆ, ಇದು ಲೈನ್ ಚಾರ್ಟ್ ಈ ತರ ಬರುತ್ತೆ. ಓಕೆ, ಸೊ ಅದೇ ರೀತಿ ನೆಕ್ಸ್ಟ್ ಏರಿಯಾ ಚಾರ್ಟ್ ಕೊಡೋಣ. ಸಿ, ಏರಿಯಾ ಚಾರ್ಟ್ ಬರ್ತಾ ಇದೆ. ಓಕೆ, ಸೊ ಏರಿಯಾನೇ ಇರಲಿ ಈಗ, ಅಥವಾ ಲೈನ್ ಚಾರ್ಟ್ಗೆ ಮೂವ್ ಮಾಡೋಣ. ಲೈನ್ ಅಲ್ಲ, ಬಾರ್ ಚಾರ್ಟ್ಗೆ ಮೂವ್ ಮಾಡೋಣ. ಮತ್ತೆ ಬಾರ್ ಚಾರ್ಟ್. ಸೊ ಈಗ ನೀವು ಡಿಫ್ರೆಂಟ್ ಟೈಪ್ ಯಾವ ತರ ಕೊಡೋದು, ಚಾರ್ಟ್ ಆಪ್ಷನ್ಸ್ ಅಲ್ಲಿ ನೀವು ಟೈಪ್ ಅನ್ನ ಸ್ಪೆಸಿಫೈ ಮಾಡಬಹುದು. ಓಕೆ, ಅದೇ ರೀತಿ ನೆಕ್ಸ್ಟ್ ಹೈಟ್ ಇದೆ. ಹೈಟ್ ಅನ್ನು ನೋಡ್ಕೋಬಹುದು. ಹೈಟ್ ಬಂದು 350 ಇದೆ ಕರೆಂಟ್ಲಿ. ಸೊ ಇಲ್ಲಿ ನೋಡಿ, ನೀವು ಲೈಕ್ ಆಫ್ ದ ಪೇಜ್ ಬರ್ತಾ ಇದೆ. ಇದು ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅಂತಂದ್ರೆ ಈ ಹೈಟ್ ನ ನೀವು ಜಾಸ್ತಿ ಮಾಡ್ಕೋಬಹುದು. ಇನ್ಸ್ಟೆಡ್ ಆಫ್ 350 ಐ ವಿಲ್ ಗಿವ್ 550 ಕೊಡೋಣ. ಓಕೆ, ಇಲ್ಲಿ ನೋಡಿ ಹೈಟ್ ಜಾಸ್ತಿ ಆಗ್ತಾ ಇದೆ. ಅದೇ ರೀತಿ ನಾವಿಲ್ಲಿ ವಿಡ್ತ್ ನ ಸ್ಪೆಸಿಫೈ ಮಾಡಿಲ್ಲ. ನಾರ್ಮಲಿ ವಿಡ್ತ್ ನ ಸ್ಪೆಸಿಫೈ ಮಾಡಿಲ್ಲ ಅಂದ್ರೆ ವಿಡ್ತ್ ಇಸ್ ಇಕ್ವಲ್ ಟು 100% ಅಂತ ತಗೊಂಡಿರುತ್ತೆ. ಅಥವಾ ನಾವೇನಾದ್ರೂ ವಿಡ್ತ್ ಬೇಕು ಅಂತಂದ್ರೆ ವಿಡ್ತ್ ನಾನೊಂದು 500 ಕೊಡೋಣ ಈಗ. ಓಕೆ, ವಿಡ್ತ್ 500 ಕೊಟ್ರೆ ನೆಕ್ಸ್ಟ್ ನೀವು ಅಬ್ಸರ್ವ್ ಮಾಡ್ಬೋದು ಡಿಫ್ರೆನ್ಸ್ ಏನು ಅಂತ. ಸಾರಿ, ವಿಡ್ತ್ ಸ್ಪೆಲ್ಲಿಂಗ್ ತಪ್ಪು ಕೊಟ್ಟಿದ್ದೀನಿ. ಈಗ ಓಕೆ, ಈಗ ವಿಡ್ತ್ ಕೊಟ್ಟಿಲ್ಲ, ನಾವು ವಿಡ್ತ್ ನ ಸ್ಪೆಸಿಫೈ ಮಾಡೋಣ. ವಿಡ್ತ್ ಇಸ್ ಇಕ್ವಲ್ ಟು 500 ಕೊಡೋಣ. ಓಕೆ, ನೋಡಿ ಎಷ್ಟು ಬೇಕೋ ಅಷ್ಟೇ ಬರ್ತವೆ. ಈಗ ನಾವು ಡಿಫ್ರೆಂಟ್ ಕಾರ್ಡ್ಸ್ ನ ಎಂಟ್ರಿ ಮಾಡಿ ಕಾರ್ಡ್ಸ್ ಒಳಗಡೆ ಇಡೋವಾಗ ಏನಾಗುತ್ತೆ, ನಮಗೆ ಬೋತ್ ಹೈಟ್ ಅಂಡ್ ವಿಡ್ತ್ ಎರಡನ್ನೂ ಸ್ಪೆಸಿಫೈ ಮಾಡಬೇಕಾಗುತ್ತೆ. ಆ ಟೈಮಲ್ಲಿ ನಿಮಗೆ ಬೇಕಾಗಿರೋ ವಿಡ್ತ್ ನ ನೀವು ಎಂಟ್ರಿ ಮಾಡ್ಕೊಳ್ಳಿ. ಓಕೆ, ಸಪೋಸ್ ಒಂದು 800 ಅಂತ ಎಂಟ್ರಿ ಮಾಡ್ತೀನಿ. ಓಕೆ, ಇಲ್ಲಿ ನೋಡ್ಬೋದು ನೀವು. ಓಕೆ, ಸೊ ಬರ್ತಾ ಇದೆ. ಸೊ ವಿಡ್ತ್ ನ ತೆಗಿತೀನಿ. ನಿಮ್ಗೆ ವಿಡ್ತ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಓಕೆ, ಓನ್ಲಿ ಹೈಟ್ ಅಂಡ್ ವಿಡ್ತ್ 100% ಅಂತ ಇರಲಿ. ಇದ್ರ ಜೊತೆಗೆ ನಿಮ್ಗೆ ಇಲ್ಲಿ ಒಂದು ಸ್ಟ್ಯಾಕ್ಡ್ ಅಂತ ಇನ್ನೊಂದು ಆಪ್ಷನ್ ಬರುತ್ತೆ. ಸ್ಟ್ಯಾಕ್ಡ್ ಇಸ್ ಈಕ್ವಲ್ ಟು ಟ್ರೂ ಅಂತ. ಇದ್ರ ಮೀನಿಂಗ್ ಏನು ಅಂತಂದ್ರೆ, ಒಂದು ಚಾರ್ಟ್ ಮೇಲೆ ಒಂದು ಓವರ್ಲ್ಯಾಪ್ ಆಗಿ ಬರುತ್ತೆ ಸ್ಟ್ಯಾಕ್ಡ್ ಚಾರ್ಟ್ ಅಂತ ಕಾಲಮ್ ಅಲ್ಲಿ. ಇದು ಒಂದು ಡಿಫ್ರೆಂಟ್ ಟೈಪ್ ಆಫ್ ಚಾರ್ಟ್. ಇದನ್ನ ಟ್ರೂ ಕೊಟ್ರೆ ನಮ್ಗೆ ಸ್ಟ್ಯಾಕ್ಡ್ ಇಸ್ ಈಕ್ವಲ್ ಟು ಟ್ರೂ ಅಂತ ಕೊಟ್ಟಾಗ, ಸೊ ಈ ತರ ಒಂದ್ರ ಮೇಲೆ ಒಂದು ಬರುತ್ತೆ. ಫಾಲ್ಸ್ ಅಂತ ಕೊಟ್ಟಾಗ ನಾರ್ಮಲ್ ಬಾರ್ ತರ ಬರುತ್ತೆ. ಸೊ ಇದು ಕೂಡ ಒಂದು ಆಪ್ಷನ್. ಓಕೆ, ಸೊ ಆಸ್ ಆಫ್ ನಾವು ಫಾಲ್ಸ್ ಅಂತ ಕೊಡೋಣ, ಅಥವಾ ಅದನ್ನು ರಿಮೂವ್ ಮಾಡಿದ್ರು ಆಗುತ್ತೆ. ಓಕೆ, ಸೊ ನಾರ್ಮಲ್ ಚಾರ್ಟ್ ತರ ಬಿಹೇವ್ ಕಾಣುತ್ತೆ. ಓಕೆ, ನೆಕ್ಸ್ಟ್ ಈಗ ಚಾರ್ಟ್ ರಿಲೇಟೆಡ್ ಚಾರ್ಟ್ ಅಲ್ಲಿರುವಂತಹ ಡಿಫ್ರೆಂಟ್ ಆಪ್ಷನ್ಸ್ ನ ನೋಡಿದ್ದೀರಾ. ಓಕೆ, ನೆಕ್ಸ್ಟ್ ನಾನು ಸೀರೀಸ್ ಬಗ್ಗೆ ಮಾತಾಡೋಣ. ಓಕೆ, ಈ ಸೀರೀಸ್ ಅಂತಂದ್ರೆ ಏನು? ಈ ಸೀರೀಸ್ ಅಲ್ಲಿ ನಾವು ಈ ನೋಡಿ, ಇಲ್ಲಿ 3 ತರ ಸೀರೀಸ್ ನ ನಾವು ಪಾಸ್ ಮಾಡಿದೀವಿ: ನೆಟ್ ಪ್ರಾಫಿಟ್, ರೆವೆನ್ಯೂ ಅಂಡ್ ಫ್ರೀ ಕ್ಯಾಶ್ ಫ್ಲೋ ಅಲ್ವಾ. ಸೊ ಈ 3 ಸೀರೀಸ್ಗೆ ನಾವು ಏನ್ ಪಾಸ್ ಮಾಡ್ತಿದೀವಿ ನೀವು ನೋಡ್ಬೋದು. ಇಲ್ಲಿ ಎಲ್ಲಾದ್ರಲ್ಲೂ ಒಂದ್ರಲ್ಲಿ ವ್ಯಾಲ್ಯೂಸ್ ಪಾಸ್ ಮಾಡ್ತಿದೀವಿ, ಇನ್ನೊಂದು ನೇಮ್ ಪಾಸ್ ಮಾಡ್ತೀವಿ. ಓಕೆ, ಇದು ಅಲ್ಲದೆ ನಿಮಗೆ ನೇಮ್ ಜೊತೆಗೆ ಕಲರ್ ಸಹ ಪಾಸ್ ಮಾಡ್ಬೋದು. ಇಲ್ಲಿ ನೋಡಿ, ಇದು ಆಟೋಮೆಟಿಕ್ ಏನಾಗಿದೆ, ಬ್ಲೂ, ಗ್ರೀನ್ ಅಥವಾ ಯೆಲ್ಲೋ ಈ ತರ ಆರೆಂಜ್ ತಗೋತಾ ಇದೆ ಅಲ್ವಾ. ಸೊ ಅದ್ರ ಬದಲು ನಮಗೆ ಬೇಕಾಗಿರುವಂತ ಕಲರ್ ನ ಪಾಸ್ ಕೂಡ ಮಾಡ್ಬೋದು ನಾವು. ಓಕೆ, ನೋಡಿ, ಡೇಟಾ ಆದ್ಮೇಲೆ ಕಲರ್ ಅಂತ ಕೊಡ್ತೀನಿ. ಕಲರ್ ಫಸ್ಟ್ ಒನ್ ಏನ್ ಮಾಡೋಣ, ನೆಟ್ ಪ್ರಾಫಿಟ್ಗೆ ಗ್ರೀನ್ ಅಂತ ಕೊಡೋಣ. ಓಕೆ, ನೋಡಿ ಗ್ರೀನ್ ಬರ್ತಾ ಇದೆಯಾ. ನೆಕ್ಸ್ಟ್ ರೆವೆನ್ಯೂಗೆ ಯೆಲ್ಲೋ ಅಂತ ಕೊಡೋಣ. ಓಕೆ, ಇದು ಫ್ರೀ ಕ್ಯಾಶ್ ಫ್ಲೋಗೆ ರೆಡ್ ಅಂತ ಕೊಡೋಣ. ಓಕೆ, ಓಕೆ, ಇಲ್ಲಿ ನೋಡಿ ತುಂಬಾ ಡಿಫ್ರೆಂಟ್ ಆಗಿ ಬರ್ತಾ ಇದೆ. ಸೊ ಈ ಎಲ್ಲೋ ಬೇಡ, ಐ ವಿಲ್ ಚೇಂಜ್ ಟು ಸಮ್ ಅದರ್ ಬ್ಲೂ.
ಲುಕ್ ಚೇಂಜ್ ಮಾಡೋಣ. ಓಕೆ, ಈ ತರ ಬರ್ತಾ ಇದೆ. ಓಕೆ, ಅಂಡ್ ಇನ್ನೂ ಒಂದು ಏನು ಅಂತಂದ್ರೆ, ನಾವು ಜಸ್ಟ್ ಈ ಕಲರ್ನ ವರ್ಡ್ ಸ್ಪೆಸಿಫೈ ಮಾಡೋದಷ್ಟೇ ಅಲ್ಲ, ನಾವು ಕಲರ್ ಕೋಡ್ನ ಕೂಡ ಸ್ಪೆಸಿಫೈ ಮಾಡ್ಬೋದು. ಇಲ್ಲಿ ನೋಡಿ, ನೀವು ಆರಾಮಾಗಿ ಕಲರ್ ಪಿಕ್ಕರ್ ಯೂಸ್ ಮಾಡ್ಬೋದು. ಇದಕ್ಕೆ ಈ ತರ ಬರುತ್ತೆ. ಸೊ ನಿಮ್ಗೆ ಯಾವ ಸ್ಪೆಸಿಫಿಕ್ ಕಲರ್ ಬೇಕು, ನನಗೆ ಈ ಆರೆಂಜ್ ಕೈಂಡ್ ಆಫ್ ಕಲರ್ ಬೇಕು ಅಂತಂದ್ರೆ ಈ ಹೆಕ್ಸಾಡೆಸಿಮಲ್ ನಂಬರ್ ಕೋಡ್ ಇದೆಯಲ್ಲ, ಇದನ್ನ ಕಾಪಿ ಮಾಡ್ಕೊಂಡ್ರೆ ಆಗುತ್ತೆ. ಗ್ರೀನ್ ಬದಲು ಈ ಕೋಡ್ ಹಾಕ್ಬೋದು. ಓಕೆ, ನೆಟ್ ಪ್ರಾಫಿಟ್ಗೆ ಅದೇ ರೀತಿ ಹೆಕ್ಸಾಡೆಸಿಮಲ್ ಕೋಡ್ನ ಕಾಪಿ ಮಾಡ್ಕೋತಾ ಇದ್ದೀನಿ ನಾನು. ನೋಡಿ, ನಾನು ಕೋಡ್ ಏನು ಕಾಪಿ ಮಾಡ್ಕೊಂಡಿದ್ದೆ ಆ ಕೋಡ್ ಕಲರ್ಸ್ ಬರ್ತಾ ಇದೆ. ಸೊ ಈ ತರ ನಾವು ಕಲರ್ಸ್ನ ಕೂಡ ಹಾಕ್ಬೋದು. ಸೊ ಇನ್ನೊಂದು ತುಂಬಾ ಇಂಪಾರ್ಟೆಂಟ್, ಇದ್ರೊಳಗಡೆ ಏನು ಆಪ್ಷನ್ ಕೊಡ್ಬೋದು ನಾವು ಅಂತಂದ್ರೆ, ನೋಡಿ ಇಲ್ಲಿ ಸೀರೀಸ್ ಅಲ್ಲಿ ನೇಮ್ ಕೊಟ್ವಿ, ಡೇಟಾ ಕೊಟ್ವಿ, ಕಲರ್ ಕೊಟ್ವಿ. ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಏನು ಅಂತಂದ್ರೆ ಟೈಪ್ ಕೊಡ್ಬೋದು. ಈಗ ಮಿಕ್ಸ್ಡ್ ಚಾರ್ಟ್ ಕೇಳಿರ್ತೀರಾ, ಕೆಲವೊಂದು ನಿಮ್ಗೆ ಬಾರ್ ಚಾರ್ಟ್ ಇರುತ್ತೆ, ಕೆಲವೊಂದು ಲೈನ್ ಚಾರ್ಟ್ ಇರುತ್ತೆ. ಸೊ ಈ ತರ ಮಿಕ್ಸ್ಡ್ ಚಾರ್ಟ್ಗೆ ಏನ್ ಮಾಡ್ಬೋದು, ನಾವಿಲ್ಲಿ ಟೈಪ್ ಅಂತ ಕೂಡ ಸ್ಪೆಸಿಫೈ ಮಾಡ್ಬೋದು. ಓಕೆ, ಟೈಪ್ ಅಲ್ಲಿ ನಾವು ಲೈನ್ ಅಂತ ಸ್ಪೆಸಿಫೈ ಮಾಡೋಣ. ಓಕೆ, ಈಗ ಡಿಫ್ರೆನ್ಸ್ ನೋಡಿ, ಒಂದು ಚಾರ್ಟ್ ನಮಗೆ ಏನಂತಾರೆ ಇದನ್ನ ಲೈನ್ ಬರ್ತಾ ಇದೆ, ಮಿಕ್ಕಿದೆಲ್ಲ ಬಂದು ನಮಗೆ ಕಾಲಮ್ ಬರ್ತಾ ಇದೆ. ಓಕೆ, ಸೊ ಈ ತರ ಕೂಡ ನಾವು ಯೂಸ್ ಮಾಡ್ಬೋದು ಟೈಪ್ನ. ಓಕೆ, ಸೊ ಅದೇ ತರ ನೆಕ್ಸ್ಟ್ ಇದಕ್ಕೂ ನಾನು ಇನ್ನೊಂದಕ್ಕೂ ಕೂಡ ನಾನು ಲೈನ್ ಅಂತ ಕೊಡ್ತೀನಿ. ಸಿ, ಒಂದು ಕಾಲಮ್ ಚಾರ್ಟ್ ಇದೆ, ಮಿಕ್ಕಿದ ಎರಡು ಕೂಡ ನಮಗೆ ಲೈನ್ ಚಾರ್ಟ್ಸ್ ಇದಾವೆ. ಓಕೆ ಓಕೆ, ಸೊ ಇವಾಗ ಕಂಟ್ರೋಲ್ Z ಮಾಡ್ತೀನಿ, ಟೈಪ್ ತೆಗಿಯೋಣ. ಓಕೆ, ಸೊ ಇದು ಸೀರೀಸ್ ಆಯ್ತಲ್ವಾ. ಸೀರೀಸ್ ಒಳಗಡೆ ನಾವ್ ಏನೇನ್ ಕೊಡ್ಬೋದು, ನೇಮು, ಡೇಟಾ, ಕಲರ್ ಮತ್ತೆ ಟೈಪ್, ಈ ಮೂರನ್ನು ಕೂಡ ಕೊಡ್ಬೋದು. ಅದೇ ತರ ನೆಟ್ ಪ್ರಾಫಿಟ್, ಇದು ಏನು ಹೆಡಿಂಗ್ ಇದೆ, ನಮಗೆ ಏನ್ ಬೇಕಾದ್ರೂ ಕೂಡ ಈ ಹೆಡಿಂಗ್ ನ ಚೇಂಜ್ ಮಾಡ್ಬೋದು. ನೆಟ್ ಪ್ರಾಫಿಟ್ ಬದಲು ನೆಟ್ ಪ್ರಾಫಿಟ್ ಎ ಅಂತ ಕೊಡ್ತೀನಿ. ಇಲ್ಲಿ ನೋಡ್ಬೋದು, ನೀವು ಸ್ಪೆಸಿಫೈ ಮಾಡಿ ನೆಟ್ ಪ್ರಾಫಿಟ್ ಎ ಅಂತ ಕೊಟ್ಟಿದ್ದೀನಿ. ನೋಡಿ, ಫಸ್ಟ್ ಒನ್ ನೆಟ್ ಪ್ರಾಫಿಟ್ ಎ. ನಾವಿಲ್ಲಿ ಏನ್ ಕೊಡ್ತೀವಿ ಕೋಡಿಂಗ್ ಅಲ್ಲಿ, ಇಲ್ಲಿ ಅದು ಅಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಓಕೆ, ಸೊ ಇದಾಯ್ತು ಸೀರೀಸು. ನೆಕ್ಸ್ಟ್ ಬಂದು ತುಂಬಾ ಇಂಪಾರ್ಟೆಂಟು ಡೇಟಾ ಲೇಬಲ್ಸ್ ನೋಡೋಣ. ಓಕೆ, ಡೇಟಾ ಲೇಬಲ್ಸ್ ನ ಎನೇಬಲ್ಡ್ ಫಾಲ್ಸ್ ಆಗಿದೆ, ಟ್ರೂ ಕೊಡೋಣ. ಡೇಟಾ ಲೇಬಲ್ಸ್ ಏನು ಅಂತಂದ್ರೆ, ಪ್ರತಿಯೊಂದು ಲೈನ್ ಮೇಲೆ ಅದ್ರ ವ್ಯಾಲ್ಯೂ ಡಿಸ್ಪ್ಲೇ ಆಗುತ್ತೆ. ಕೆಲವೊಂದು ಸಿನಾರಿಯೋದಲ್ಲಿ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಏನಕ್ಕೆ ಅಂದ್ರೆ, ಕಾಲಮ್ ಚಾರ್ಟ್ ಗಿಂತ ಲೈನ್ ಚಾರ್ಟ್ ಮೇಲೆ ಇದು ತುಂಬಾ ಎಫೆಕ್ಟಿವ್, ಚೆನ್ನಾಗಿ ಕಾಣುತ್ತೆ. ಓಕೆ, ಬಾರ್ ಬದಲು ಲೈನ್ ಕೊಡೋಣ. ಓಕೆ, ಇಲ್ಲಿ ನೋಡಿ, ಲೈನ್ ಚಾರ್ಟ್ ಅಲ್ಲಿ ಎಷ್ಟು ಎಫೆಕ್ಟಿವ್ ಆಗಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಡೇಟಾ ಲೇಬಲ್ಸ್ ಅಂತ. ಓಕೆ, ಸೊ ಇದು ಬಂದು ಡೇಟಾ ಲೇಬಲ್ಸ್. ಓಕೆ, ಇದು ಡೇಟಾ ಲೇಬಲ್ಸ್ ಆಗಿರುತ್ತೆ. ನೆಕ್ಸ್ಟ್ ಎಕ್ಸ್ ಆಕ್ಸಿಸ್ ನ ಕಾನ್ಸಂಟ್ರೇಟ್ ಮಾಡೋಣ. ಎಕ್ಸ್ ಆಕ್ಸಿಸ್ ಬಂದು ಕ್ಯಾಟಗರಿ ಏನು ನಾವು ಇಲ್ಲಿ ಬೇಸ್ ಅಲ್ಲಿ ಇದೆಲ್ಲ, ಈ ಕ್ಯಾಟಗರಿಗೆ ಏನ್ ಕೊಟ್ಟಿದ್ವಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ. ಇದು ನಾರ್ಮಲ್ ಆಗಿ ಏನಾಗುತ್ತೆ, ಕೆಲವೊಂದು ಬಿಗ್ ಚಾರ್ಟ್ಸ್ ಅಲ್ಲಿ ಏನಾಗುತ್ತೆ, ನಾವು ಇದನ್ನ ಡೇಟ್ಸ್ ಅನ್ನ ಕೊಡ್ಬೋದು. ಡೇಟ್, ಟೈಮ್, ಎವ್ರಿ ಡೇಟ್, ಲೈಕ್ ಜನವರಿ 1 ಇಂದ ಜನವರಿ 1, 2, 3, 4, 5, 6, 7 ಅಂತರ ಡೇಟ್ಸ್ ಕೊಡ್ಬೋದು. ಅಥವಾ ಒನ್ ಡೇ ಒಳಗಡೆನೆ ನಿಮ್ಗೆ ಟೈಮ್ಸ್ ಸಹ ಕೊಡ್ಬೋದು. ಜನವರಿ 1 0 ಅವರ್, ನೆಕ್ಸ್ಟ್ ಜನವರಿ 1 ಅವರ್ 1, ಅವರ್ 2, ಅವರ್ 3, ಎವ್ರಿ ಅವರ್ಗೆ ನಾವು ಡೇಟಾ ಕೂಡ ಪಾಸ್ ಮಾಡ್ಬೋದು. ಸೊ ಆ ತರ ಕೂಡ ನಾವು ಎಕ್ಸ್ ಆಕ್ಸಿಸ್ ಅಲ್ಲಿ ನಾವು ಟೈಮ್ಸ್ ನ ಕೊಡ್ಬೋದು. ಓಕೆ, ಅದೇ ರೀತಿ ಎಕ್ಸ್ ಆಕ್ಸಿಸ್ ಅಲ್ಲಿ ನೀವು ನೋಡ್ಬೋದು ಕ್ಯಾಟಗರೀಸ್ ಅಂತ ಇದೆ. ಸೊ ಇಲ್ಲಿ ನಾವು ಇನ್ನೊಂದನ್ನ ಆಡ್ ಮಾಡ್ಬೋದು, ಅದು ಬಂದು ಟೈಪ್ ಅಂತ. ಓಕೆ, ಟೈಪ್ ಬಂದು ನಾರ್ಮಲ್ ಕ್ಯಾಟಗರಿನೇ ಇರುತ್ತೆ. ಓಕೆ, ಸೊ ಇದು ಕ್ಯಾಟಗರಿ ಬಂದು ನಾರ್ಮಲ್ ಏನ್ ಬೇಕಾದ್ರೂ ಕ್ಯಾಟಗರೀಸ್ ನ ಕೊಡ್ಬೋದು. ಓಕೆ, ಸೊ ಈ ತರ ವರ್ಕ್ ಆಗ್ತಾ ಇರುತ್ತೆ ನಾರ್ಮಲ್ ಕ್ಯಾಟಗರೀಸ್. ಸಪೋಸ್ ಥಿಂಕ್ ಮಾಡಿ, ನನಗೆ ಕ್ಯಾಟಗರಿ ಅಂದ್ರೆ ಫೆಬ್ರವರಿ, ಮಾರ್ಚ್ ಈ ತರ ಬೇಡ, ನನಗೆ ಡೇಟ್ ವೈಸ್ ಬೇಕು ಅಂತಂದ್ರೆ, ನಾವು ಇನ್ಸ್ಟೆಡ್ ಆಫ್ ಕ್ಯಾಟಗರಿ ಏನ್ ಮಾಡ್ಬೋದು ಅಂತಂದ್ರೆ, ಡೇಟ್ ಟೈಮ್ ಕೊಡ್ಬೋದು, ಕ್ಯಾಟಗರಿ ಅಂಡ್ ನ್ಯೂಮರಿಕ್, ಇವು ಮೂರನ್ನು ಕೊಡ್ಬೋದು. ಓಕೆ, ಸೊ ಈಗ ನಾನು ಕ್ಯಾಟಗರಿ ಬದಲು ಡೇಟ್ ಟೈಮ್ ಕೊಡೋಣ. ಅಂಡ್ ಇಲ್ಲಿ ಏನ್ ಕಾಣ್ತಿದೆ, ಫೆಬ್, ಮಾರ್ಚ್, ಏಪ್ರಿಲ್, ಇದರದ್ದು ಇನ್ಸ್ಟೆಡ್ ಆಫ್ ದಿಸ್ ನಾನು ಈಗ ಡೇಟ್ಸ್ ಅನ್ನ ಕೊಡ್ತೀನಿ. ಓಕೆ, ಡೇಟ್ಸ್ 2025 01 01. ಓಕೆ, ಈ ತರ ಡೇಟ್ ಅನ್ನ ಕೊಡೋಣ. ಓಕೆ, ಇಲ್ಲಿ ನೋಡಿ, ಇಲ್ಲಿ ನೀವು ಗಮನಿಸಬಹುದು, ನಾವು ಡೇಟ್ ಕೊಟ್ಟಿರೋದ್ರಿಂದ ಆ ಫಾರ್ಮ್ಯಾಟ್ ನಮಗೆ ಡೇಟ್ಗೆ ಆಟೋಮೆಟಿಕ್ ಆಗಿ ಕನ್ವರ್ಟ್ ಆಗಿದೆ. ಓಕೆನಾ, Jan 25
ಅಂದರೆ ಫಸ್ಟ್ ಜನವರಿಯಿಂದ ಸೆಕೆಂಡ್, ಥರ್ಡ್, 4, 5, 6, 7, 8, 9 ಈ ಥರ ಕನ್ವರ್ಟ್ ಆಗಿದೆ. ಇದೇ ಥರ ನಾವು ಎವ್ರಿ ಡೇಗೆ 365 ಅಂದರೆ ಎಂಟೈರ್ ಇಯರ್ದು ಕೂಡ ನಾವು ಡೇಟ್ನ ಪಾಸ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಏನಾಗುತ್ತೆ, ಇನ್ ಬಿಟ್ವೀನ್ ಅದೇ ಡೇಟ್ಸ್ ಫಿಕ್ಸ್ ಮಾಡಿ ನಮಗೆ ಲುಕ್ ವೈಸ್ ಕನ್ವರ್ಟ್ ಮಾಡಿ ಡಿಸ್ಪ್ಲೇ ಮಾಡುತ್ತೆ. ಅದೇ ರೀತಿ ನಾವು ಇಲ್ಲಿ ಝೂಮ್ ಆಪ್ಷನ್ನ ಕೊಟ್ಟಾಗ ಆಟೋಮೆಟಿಕ್ ಆಗಿ ಝೂಮ್ ಆಗುತ್ತೆ. ಓಕೆ, ಸೊ ಆಟೋಮೆಟಿಕ್ ಆಗಿ ಝೂಮ್ ಇನ್ನು ಝೂಮ್ ಔಟು ಎಲ್ಲದನ್ನೂ ಮಾಡ್ಬೋದು. ಈ ಡೇಟ್ ವೈಸ್ ಬಂದರೆ ಅದೊಂದು ತುಂಬ ದೊಡ್ಡ ಅಡ್ವಾಂಟೇಜ್. ಇಲ್ಲಿ ನೋಡ್ಬೋದು ನೀವು, ನಾವು ವ್ಯಾಲ್ಯೂ ಪಾಸ್ ಮಾಡ್ತಾ ಇರೋದೇ January 1 January 9 ಬಟ್ ಝೂಮ್ ಔಟ್ ಮಾಡಿದಾಗ ನೋಡಿ ಇಲ್ಲೆಲ್ಲ ಎಂಟಿ ಸ್ಪೇಸಸ್ ಎಲ್ಲ ಬಂದಿದೆ. ಸೊ ಇದರ ಅರ್ಥ ಏನು ಅಂತಂದ್ರೆ ನಾವು ಎಂಟೈರ್ ಇಯರ್ನ ಡೇಟ್ನ ನಾವು ಕೂಡ ಪಾಸ್ ಮಾಡಿ ಈ ಚಾರ್ಟ್ಸ್ನ ನಾವು ಯುಟಿಲೈಸ್ ಮಾಡ್ಕೋಬಹುದು. ಓಕೆ, ಸೊ ಇದು ಒಂದು ನಮಗೆ ಡೇಟ್ ಟೈಮ್ದು ಅಡ್ವಾಂಟೇಜ್. ನೆಕ್ಸ್ಟು ಇದ್ರ ಜೊತೆ ಇನ್ನೊಂದು ತುಂಬ ಇಂಪಾರ್ಟೆಂಟು, ಎಕ್ಸ್ ಆಕ್ಸಿಸ್ದು ನೇಮ್ಸ್ ಏನಾದರೂ ಬೇಕಾ? ಯಾಕಂದರೆ ಇದು ಬಂದು ಇದನ್ನು ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು. ಈ ನೆಟ್ ಪ್ರಾಫಿಟ್, ರೆವೆನ್ಯೂ ಇದೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಬಟ್ ನೀವು ಇಲ್ಲಿ ವೈ ಆಕ್ಸಿಸಲ್ಲಿ ರುಪೀಸ್ ಅಂತ ಏನು ತೋರಿಸ್ತಾ ಇದೆ, ಇದೇ ಥರ ನಾವು ಎಕ್ಸ್ ಆಕ್ಸಿಸಲ್ಲೂ ಕೂಡ ಟೈಮ್ ಆಕ್ಸಿಸ್, ಟೈಮ್ ಪೀರಿಯಡ್ ಆ ಥರ ಏನು ಬೇಕಾದ್ರೂ ಕೂಡ ನಾವು ಡಿಸ್ಪ್ಲೇ ಮಾಡಬಹುದು. ಅದನ್ನು ಮಾಡಲಿಕ್ಕೆ ಏನು ಮಾಡಬೇಕು ಅಂತಂದರೆ ನಾವು ಟೈಟಲ್ ಅಂತ ಯೂಸ್ ಮಾಡಬೇಕು. ಓಕೆ, ಟೈಟಲ್ ಅಂತ ಕೊಟ್ಬಿಟ್ಟು ಟೆಕ್ಸ್ಟ್ ಅಂತ ಟೈಟಲ್ ಒಳಗಡೆ ಟೆಕ್ಸ್ಟ್ ಕೊಟ್ಬಿಟ್ಟು ಡೇಟ್ ಪೀರಿಯಡ್. ಓಕೆ, ಡೇಟ್ ಪೀರಿಯಡ್ ಅಂತ ಕೊಡೋಣ. ಡೇಟ್ ಪೀರಿಯಡ್ ಅಂತ ಬರ್ತಾ ಇದೆ ನೀವು, ಅಥವಾ ಡೇಟ್ ರೇಂಜ್ ಈ ಥರ ಡಿಫ್ರೆಂಟಾಗಿ ಕೊಡ್ಬೋದು. ಡೇಟ್ ರೇಂಜ್ ಅಂತ ಕೊಡೋಣ. ಓಕೆ ಓಕೆ, ಎಕ್ಸ್ ಆಕ್ಸಿಸ್ ಅಲ್ಲಿ ಟೈಟಲ್ ಕೊಟ್ಟಾಯ್ತು ನಾವೀಗ, ಟೈಟಲ್ ಟೆಕ್ಸ್ಟ್ ಬಂದಾಯ್ತು. ಓಕೆ, ನೆಕ್ಸ್ಟ್ ಬಂದು ಲೆಜೆಂಡ್ಸ್ ಎಲ್ಲಿರಬೇಕು ಅಂತ ನೋಡೋಣ. ಓಕೆ, ಅದೇ ರೀತಿ ವೈ ಆಕ್ಸಿಸ್ ಅಲ್ಲೂ ಕೂಡ ನಾವು ಟೈಟಲ್ಲು, ಟೆಕ್ಸ್ಟ್ ಇದೇನು ಬೇಕಾದ್ರೂ ಚೇಂಜ್ ಮಾಡ್ಬೋದು ವೈ ಆಕ್ಸಿಸ್. ಓಕೆ, ಸೇಮ್ ಅದೇ ಥರನೇ ಅಪ್ಲಿಕೇಬಲ್ ಆಗುತ್ತೆ ವೈ ಆಕ್ಸಿಸ್ ಕೂಡ. ನೀವು ಏನು ಬೇಕಾದ್ರೂ ಲೇಬಲ್ಸ್ನ ಚೇಂಜ್ ಮಾಡ್ಬೋದು, ಸ್ಟೈಲ್ ಕಲರ್ಸ್ನ ಚೇಂಜ್ ಮಾಡ್ಬೋದು, ಅಥವಾ ಅದು ಹೈಟ್ ಎಲ್ಲ ಚೇಂಜಸ್ ಎಲ್ಲ ಮಾಡ್ಬೋದು. ನೆಕ್ಸ್ಟು ಟೂಲ್ ಟಿಪ್ ನೋಡೋಣ. ಓಕೆ, ಟೂಲ್ ಟಿಪ್ ಅಲ್ಲ, ನೆಕ್ಸ್ಟ್ ನಾವು ಲೆಜೆಂಡ್ಸ್ ನೋಡೋಣ. ಓಕೆ, ನೆಕ್ಸ್ಟ್ ಇಲ್ಲಿ ಲೆಜೆಂಡ್ ಎಂಟ್ರಿ ಇಲ್ಲ, ನಾನು ಲೆಜೆಂಡ್ ಅಂತ ಕೊಡ್ತೀನಿ. ಓಕೆ, ಟಾಪ್. ನೋಡಿ ಲೆಜೆಂಡ್ ಪೊಸಿಷನ್ ಟಾಪ್ ಅಂತ ಕೊಟ್ಟಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿದ್ದ ಲೆಜೆಂಡ್ಸ್ ಈಗ ನನಗೆ ಟಾಪ್ ಮೂವ್ ಆಗಿದೆ. ಓಕೆ, ಸೊ ಇದೇ ಥರ ಈ ಲೆಜೆಂಡ್ಸ್ನ ನಾವು ಟಾಪು, ಬಾಟಮ್, ರೈಟ್ ಈ ಥರ ಡಿಫ್ರೆಂಟ್ ಪೊಸಿಷನ್ಸ್ನ ಕೊಟ್ಬಿಟ್ಟು ಪೊಸಿಷನ್ನ ಚೇಂಜ್ ಮಾಡ್ಬೋದು. ಅಲೈನ್ಮೆಂಟ್, ಹಾರಿಜಾಂಟಲ್ ಅಲೈನ್ಮೆಂಟು, ವರ್ಟಿಕಲ್ ಅಲೈನ್ಮೆಂಟ್ ಈ ಥರ ಡಿಫ್ರೆಂಟಾಗಿ ಚೇಂಜ್ ಮಾಡ್ಬೋದು. ಓಕೆ, ಸೊ ಇನ್ನೊಂದು ತೋರಿಸ್ತೀನಿ. ಪೊಸಿಷನ್ ಟಾಪ್ ಆಯ್ತಲ್ವ, ಹಾರಿಜಾಂಟಲ್ ಅಲೈನ್ಮೆಂಟ್ ನೋಡಿ ಹಾರಿಜಾಂಟಲ್ ಅಲೈನ್ಮೆಂಟ್ ರೈಟು ಅಥವಾ ಲೆಫ್ಟು, ಅಲೈನ್ಮೆಂಟ್ ಲೆಫ್ಟಿಗೆ ಬಂದಿದೆ. ಸೊ ಈ ಥರ ನಮಗೆ ಲೆಫ್ಟು ರೈಟು ಬೇಡ, ಸೆಂಟರ್ಗೆ ಇರಲಿ. ಓಕೆ, ಟಾಪ್ ಆ್ಯಂಡ್ ಸೆಂಟರ್ಗೆ ಇರಲಿ ಲೆಜೆಂಡ್. ಓಕೆ, ಲೆಜೆಂಡ್ ಸೆಂಟರ್ಗೆ ಬಂದಿದೆ. ಸೊ ಈಗ ಫಿಲ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಫಿಲ್ ಅಂದರೆ ಏನು ಅಂತ. ಓಕೆ, ಸೊ ಇಲ್ಲಿ ನೋಡ್ಬೋದು ಲೈನ್ ಚಾರ್ಟ್ ಇದೆ. ಸೊ ಹಾಗಾಗಿ ನಿಮಗೆ ಫಿಲ್ ಅಷ್ಟು ಯೂಸ್ ಆಗೋದಿಲ್ಲ. ಸೊ ಇದನ್ನು ನಾನು ಬೇರೆ ಚಾರ್ಟ್ಸ್ಗೆ ಚೇಂಜ್ ಮಾಡೋಣ. ಬಾರ್ ಚಾರ್ಟ್ ಅಥವಾ ಏರಿಯಾ ಬಾರ್ ಚಾರ್ಟ್ಗೆ ಚೇಂಜ್ ಮಾಡೋಣ. ಓಕೆ, ಸೊ ಈಗ ಬಾರ್ ಚಾರ್ಟ್ ಬರ್ತಾ ಇದೆ. ಈಗ ಬಂದು ಫಿಲ್ಗೆ ನಮಗೆ ಟೈಪ್ ಅಂತ ಒಂದು ಪ್ರಾಪರ್ಟಿ ಇದೆ. ಓಕೆ, ಟೈಪ್ ಬಂದು ಒಂದು ಸಾಲಿಡ್, ಅಂದರೆ ಫುಲ್ ಸಾಲಿಡ್ ಕಲರ್ ಬರೋ ಥರ. ಓಕೆ, ನೋಡಿ ಇದು ಸಾಲಿಡ್ ಕಲರ್ ಬರುತ್ತೆ. ಓಕೆ, ನೆಕ್ಸ್ಟ್ ಇನ್ನೊಂದು ಬಂದು ಗ್ರೇಡಿಯಂಟ್ ಕಲರ್ ಕೂಡ ಹಾಕ್ಬೋದು ನಾವು. ಗ್ರೇಡಿಯಂಟ್ ಅಂತ ಕೊಟ್ಟರೆ ನೆಕ್ಸ್ಟ್ ಗ್ರೇಡಿಯಂಟ್ ಕೊಟ್ಟರೆ ನಾವು ಕೊಟ್ಟಿರೋ ಕಲರಲ್ಲೇ ಸ್ವಲ್ಪ ನೋಡಿ, ಕಲರಲ್ಲಿ ಗ್ರೇಡಿಯಂಟ್ ಬರುತ್ತೆ. ಸೊ ಇದೇ ರೀತಿ ಈ ಏನಂತಾರೆ ಬಾರ್ ಜೊತೆ ಏರಿಯಾ ಚಾರ್ಟ್ಗೂ ಕೂಡ ಚೇಂಜ್ ಮಾಡ್ಬೋದು ನಾವು. ಏರಿಯಾ ಚಾರ್ಟ್ ಕೂಡ ಗ್ರೇಡಿಯಂಟ್ ಕಲರ್ಸ್ ನೋಡಿ ಡಾರ್ಕ್ ಇದೆ, ಹೋಗ್ತಾ ಡಿಫ್ರೆಂಟ್ ರೆಡ್ ಅಲ್ಲಿ ಡಿಫ್ರೆಂಟ್ ಗ್ರೇಡಿಯಂಟ್ಸ್ ಎಲ್ಲ ವರ್ಕ್ ಆಗುತ್ತೆ. ಸೊ ಈ ತರ ಒಂದು ಫಿಲ್ ಕಲರ್ಸ್ ಅನ್ನು ಕೂಡ ನಾವು ಯೂಸ್ ಮಾಡ್ಬೋದು. ಓಕೆ, ಫಿಲ್ ಆಯ್ತು ಅಂಡ್ ಟೂಲ್ ಟಿಪ್ ಕೂಡ ಕಂಪ್ಲೀಟ್ ಆಗಿದೆ. ಸೊ ಈ ಟೂಲ್ ಟಿಪ್ ಬಂದು ಇಲ್ಲಿ ನೋಡ್ಬೋದು ನೀವು, ಈ ಟೂಲ್ ಟಿಪ್ ಏನು ಕಾಣ್ತಿದೆ ಇದ್ರದ್ದು ಡೇಟಾ
ಇಲ್ಲಿ ಬರುತ್ತೆ ಟೂಲ್ ಟಿಪ್ ಅಲ್ಲಿ ನೀವು ಮಾಡಿಫಿಕೇಶನ್ ಮಾಡ್ಕೋಬಹುದು. ಇಲ್ಲೂ ಕೂಡ ನೀವು ಸ್ಟೈಲ್ಸ್ ನ ಆಡ್ ಮಾಡ್ಕೊಂಡು ಚೇಂಜಸ್ ಮಾಡ್ಕೋಬಹುದು. ಇಲ್ಲಿಗೆ ಅಪೆಕ್ಸ್ ಚಾರ್ಟ್ ಬೇಸಿಕ್ ಸೆಟ್ಟಿಂಗ್ಸ್ ಏನೇನು ಬೇಸಿಕ್ ಆಗಿ ಬೇಕಾಗುತ್ತೆ ಈ ಸೆಟ್ಟಿಂಗ್ಸ್ ನಾನು ಈ ಚಾಪ್ಟರ್ಸ್ ಅಲ್ಲಿ ಕವರ್ ಮಾಡಿದ್ದೀನಿ. ಇನ್ನು ತುಂಬಾನೇ ನೀವು ಅಡ್ವಾನ್ಸ್ ಆಗಿ ಕಲಿಬೇಕು ತುಂಬಾ ಅಂತಂದ್ರೆ ಆರಾಮಾಗಿ ನೀವು ಅಪೆಕ್ಸ್ ಚಾರ್ಟ್ಸ್ ಹೋಗ್ಬಿಟ್ಟು ಡಾಕ್ಯುಮೆಂಟ್ಸ್ಗೆ ಹೋಗಿ ಅಪೆಕ್ಸ್ ಚಾರ್ಟ್ ಡಾಕ್ಯುಮೆಂಟ್ಸ್ಗೆ ಹೋದಾಗ ಇಲ್ಲಿ ನೋಡಿ ಚಾರ್ಟ್ ಟೈಪ್, ಲೈನ್ ಚಾರ್ಟ್, ಡಿಫ್ರೆಂಟ್ ಚಾರ್ಟ್ ಟೈಪ್ ಇದೆ. ಅದೇ ರೀತಿ ಡಿಸೈನ್, ಕಲರ್ಸು, ಥೀಮ್ಸು, ಇಲ್ಲಿ ನೋಡಿ ಯಾವ್ಯಾವ ಥರ ಕಲರ್ಸ್ ಕೊಡಬೇಕು, ಮಾರ್ಕರ್ಸ್ ಕಲರ್ಸ್ ಯಾವ ಥರ, ಗ್ರಿಡ್ ಅಲ್ಲಿ ಯಾವ್ಯಾವ ಥರ ಕಲರ್ಸು, ಪ್ರತಿಯೊಂದು ಗ್ರೇಡಿಯಂಟ್ ಕಲರ್ಸ್ ಕೊಡಬೇಕು ಅಂತಂದ್ರೆ ಅದ್ರೊಳಗಡೆ ಏನು ಫಿಲ್ ಕಲರ್ ನಾವು ಟೈಪ್ ಗ್ರೇಡಿಯಂಟ್ ಅಂತ ಕೊಟ್ವಿ, ನೀವು ಇಲ್ಲಿ ನೋಡ್ಬೋದು ಫಿಲ್ ಟೈಪ್ ಗ್ರೇಡಿಯಂಟ್ ಅಂತ ಕೊಟ್ವಿ. ಆ ಗ್ರೇಡಿಯಂಟ್ ಜೊತೆ ನಾವು ಇನ್ನೂ ಯಾವ್ಯಾವ ಥರ ಗ್ರೇಡಿಯಂಟ್ಗೆ ಏನೇನು ಆಪ್ಷನ್ ಕೊಡ್ಬೋದು ಅನ್ನೋದು ಕೂಡ ಇಲ್ಲಿದೆ. ಸೊ ಒಂದು ವೇಳೆ ಇಮೇಜ್ ಏನಾದರೂ ಬ್ಯಾಕ್ಗ್ರೌಂಡ್ ಇಮೇಜ್ ಫಿಲ್ ಮಾಡಬೇಕಾದ್ರೆ ಇಮೇಜ್ ಕೊಡೋದು ಯಾವ ಥರ, ಓಕೆ. ಸೊ ಈ ಥರ ಕಂಪ್ಲೀಟ್ ಆಗಿ ಪ್ರತಿಯೊಂದು ಕೂಡ ನಿಮ್ಗೆ ಇಲ್ಲಿ ಸಿಗುತ್ತೆ. ಚಾರ್ಟ್ ಟೈಪ್, ಪಾರ್ಟ್, ಕಾಲಮ್ ಚಾರ್ಟ್ ಎಲ್ಲ ಟೈಪ್ ಮಾಡಿದ್ರೆ ಸೊ ಅಲ್ಲಿರೋ ಅದಕ್ಕೆ ಬೇಕಾಗಿರೋಂಥ ಎಲ್ಲ ಸೀರೀಸ್, ಯಾವ್ಯಾವ ಥರ ಸೀರೀಸ್ ಬೇಕು, ಸ್ಟ್ಯಾಕ್ಡ್ ಕಾಲಮ್ ಚಾರ್ಟ್ ಅಂತ ಹೇಳಿದೆ, ಅದು ಎಲ್ಲ ಥರ ಆಪ್ಷನ್ಸು ಇಲ್ಲಿ ನೀವು ಎಕ್ಸ್ಪ್ಲೋರ್ ಮಾಡ್ಬೋದು. ಓಕೆ, ಇದೇ ಥರ ನೀವು ಅಪೆಕ್ಸ್ ಚಾರ್ಟ್ನ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೋರ್ ಮಾಡಿ ನಿಮಗೆ ಎಲ್ಲಾದರೂ ಸ್ಟ್ರಕ್ ಆಗಿದೆ, ಏನಾದರೂ ಸಪೋರ್ಟ್ ಬೇಕಾಗಿದೆ ಅಂದರೆ ದಯವಿಟ್ಟು ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸ್ಕೊಡಿ. ನಾನು ಅದಕ್ಕೆ ಬೇಕಾಗಿರುವಂಥ ಒಂದು ವಿಡಿಯೋ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಓಕೆ, ಸೊ ಇಲ್ಲಿಗೆ ಅಪೆಕ್ಸ್ ಚಾರ್ಟ್ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗಿದೆ, ಯಾವ ಥರ ಯೂಸ್ ಮಾಡೋದು ಏನು ಅಂತೆಲ್ಲ ಅನ್ಕೊಂಡಿದ್ದೀನಿ. ಓಕೆ, ಸೊ ಇದನ್ನ ನಿಮ್ಮ ಫ್ರೆಂಡ್ಸ್ಗೆ, ಕೊಲೀಗ್ಸ್ಗೆ ಅಥವಾ ಡೆವಲಪರ್ಸ್ ಯಾರು ಯೂಸ್ ಮಾಡ್ತಿದ್ದಾರೆ, ಕಂಪ್ನಿಗಳಲ್ಲಿ ಯಾರು ವರ್ಕ್ ಮಾಡ್ತಿದ್ದಾರೆ ಅವ್ರಿಗೆಲ್ಲ ಶೇರ್ ಮಾಡಿ. ತುಂಬ ರೀಚ್ ಆಗೋದಕ್ಕೆ ಯೂಸ್ ಆಗುತ್ತೆ. ಅದೇ ಥರ ನಾನು ಇನ್ನೂ ತುಂಬ ವೀಡಿಯೋಸ್ನ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್.